ಅಸ್ಸಾಂನಲ್ಲಿರುವ ಪ್ರವಾಸಿ ತಾಣಗಳು. ಈಶಾನ್ಯ ಭಾರತದ ರಾಜ್ಯ ಅಸ್ಸಾಂ ಚಹಾ ಮತ್ತು ರೇಷ್ಮೆಗೆ ಹೆಸರುವಾಸಿ. ಸಾಕಷ್ಟು ಅದ್ಭುತ ಪ್ರವಾಸಿ ತಾಣಗಳು ಇಲ್ಲಿವೆ. ಅಂತಹ ಕೆಲವು ತಾಣಗಳ ಮಾಹಿತಿ ಇಲ್ಲಿದೆ. ಸುಲ್ಕುಚಿ ಅಸ್ಸಾಂನ ಮ್ಯಾಂಚೆಸ್ಟರ್ ಕಾಮ್ರೂಪ್ ಜಿಲ್ಲೆಯ ಬ್ರಹ್ಮಪುತ್ರ ನದಿಯ ದಡದಲ್ಲಿದೆ. ಕೈಮಗ್ಗ ಕ್ಷೇತ್ರದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದೆ. ಅಸ್ಸಾಮಿ ರೇಷ್ಮೆ ಉಡುಪುಗಳಿಗೆ ಈ ಗ್ರಾಮ ಹೆಸರುವಾಸಿ. ಇಲ್ಲಿನ ಜವಳಿ ಉತ್ಪನ್ನಗಳಿಗೆ ಭಾರತದ ನಾನಾ ಭಾಗಗಳಲ್ಲಿ ಸಾಕಷ್ಟು ಬೇಡಿಕೆ ಇದೆ. ಗುವಾಹಟಿಯಿಂದ ಸುಮಾರು 35 ಕಿಲೋಮೀಟರ್ ದೂರದಲ್ಲಿರುವ ಸುಲ್ಕುಚಿ ನೇಯ್ಗೆ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವವರ ಪ್ರಪಂಚದ ದೊಡ್ಡ ಗ್ರಾಮ. ದಿಗ್ಬೋಯ್ ರಿಫೈನರಿ ಭಾರತದ ಮೊದಲ ತೈಲ ಸಂಸ್ಕರಣಾಗಾರ ಇದು. ದಿಗ್ಬೋಯ್ ಸಂಸ್ಕರಣಾಗಾರವು ದೇಶದ ಅತ್ಯಂತ ಹಳೆಯ ತೈಲ ಬಾವಿಯನ್ನು ಹೊಂದಿದೆ. ಇಲ್ಲಿ ದಿಗ್ಬೋಯ್ ರಿಫೈನರಿ ಜೊತೆಗೆ ಸಾಕಷ್ಟು ಸುಂದರವಾದ ಬ್ರಿಟಿಷ್ ಬಂಗಲೆಗಳು ಇವೆ. ದಿಗ್ಬೋಯ್ನಲ್ಲಿರುವ ಸಂಸ್ಕರಣಾಗಾರವು ವರ್ಷಕ್ಕೆ 0.50 ಮಿಲಿಯನ್ ಟನ್ಗಳಷ್ಟು ಸಂಸ್ಕರಣೆಯನ್ನು ಮಾಡುವ ಸಾಮರ್ಥ್ಯವನ್ನು ಹೊಂದಿತ್ತು. 1996ರ ಜುಲೈನಲ್ಲಿ ಸಂಸ್ಕರಣಾಗಾರದ ಆಧುನೀಕರಣದ ಮೂಲಕ ಇಲ್ಲಿನ ಸಂಸ್ಕರಣಾ ಸಾಮರ್ಥ್ಯವನ್ನು ವರ್ಷಕ್ಕೆ 0.65 ಮಿಲಿಯನ್ ಟನ್ಗಳಿಗೆ ಹೆಚ್ಚಿಸಲಾಯಿತು. ತಲತಾಲ್ಗರ್ ಅರಮನೆ ಅಹೋಮ್ ರಾಜರ ನೆಚ್ಚಿನ ತಾಣ. ಅಹೋಮ್ ವಾಸ್ತುಶಿಲ್ಪಕ್ಕೆ ಇದೊಂದು ಅತ್ಯುತ್ತಮ ಉದಾಹರಣೆ. ಒಟ್ಟು 7 ಅಂತಸ್ತುಗಳನ್ನು ಹೊಂದಿರುವ ಈ ಅರಮನೆ ಅಸ್ಸಾಂನ ಅತಿದೊಡ್ಡ ಐತಿಹಾಸಿಕ ಸ್ಮಾರಕಗಳಲ್ಲಿ ಒಂದಾಗಿದೆ. ತಲತಾಲ್ಗರ್ 18ನೇ ಶತಮಾನದ ಅರಮನೆ ಮತ್ತು ಸೇನಾ ನೆಲೆ. ರಂಗಘರ್ ಇದು ಏಷ್ಯಾದ ಮೊದಲ ಆಂಪಿಥಿಯೇಟರ್ ಕೂಡ. ರಾಜಮನೆತನದ ಕ್ರೀಡಾ ಮಂಟಪ. ಇದರ ಇತಿಹಾಸ ಕ್ರಿಸ್ತಶಕ 1746. 2 ಅಂತಸ್ತಿನ ಕಟ್ಟಡವಿದು. ಇದರ ಇತಿಹಾಸ ಕ್ರಿಸ್ತಶಕ 1746. 2 ಅಂತಸ್ತಿನ ಕಟ್ಟಡವಾಗಿದ್ದು ಇದು ಶಿವಸಾಗರ ಪಟ್ಟಣದಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿದೆ. ಸೂರ್ಯ ಪಹಾರ್ ಬಟಿಯಾಪಾರದಲ್ಲಿರುವ ಸೂರ್ಯ ಪಹಾರ್ ಪುರಾತತ್ವ ಶಾಸ್ತ್ರದ ತಾಣ. ಸೂರ್ಯ ಪಹಾರ್ ಗುವಾಹಟಿ ನಗರದಿಂದ ಸುಮಾರು 127 ಕಿಲೋಮೀಟರ್ ದೂರದಲ್ಲಿದೆ. ಸೂರ್ಯನ ಬೆಟ್ಟ ಎಂದು ಇದನ್ನು ಕರೆಯುತ್ತಾರೆ. ಸ್ಥಳೀಯರ ಪ್ರಕಾರ ಇಲ್ಲಿ 99,999 ಶಿವಲಿಂಗಗಳಿವೆ. ಹಿಂದೂ, ಬೌದ್ಧರು ಮತ್ತು ಜೈನರಿಗೆ ಇದು ಪ್ರಮುಖ ಧಾರ್ಮಿಕ ಕೇಂದ್ರವಾಗಿತ್ತು. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ವಿಶ್ವ ಪರಂಪರೆಯ ತಾಣವಾಗಿರುವ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನವು ಜಗತ್ತಿನಲ್ಲಿರುವ ಒಟ್ಟು ಏಕಕೊಂಬಿನ ಗೆಂಡಾಮೃಗಗಳ ಪೈಕಿ 3ನೆಯ 2 ಭಾಗಕ್ಕೆ ನೆಲೆಯಾಗಿದೆ. ಗೋಲಾಘಾಟ್ ಮತ್ತು ನಾಗಾಂವ್ ಜಿಲ್ಲೆಗಳಲ್ಲಿ ಹರಡಿರುವ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನದ ಒಟ್ಟು ವಿಸ್ತೀರ್ಣ 430 ಕಿಲೋಮೀಟರ್ಗಳಷ್ಟು. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಟ್ರಾವೆಲ್ ವಾಹಿನಿಯ ಚಂದಾದಾರರಾಗಿ.